ಸಮಯ ಜೊತೆ ನಾವು ಫಾಸ್ಟ್ ಆಗಬೇಕು. ಹಿಂದ್ಗಡೆ ಉಳಿದ್ಬಿಟ್ರೆ ಹಿಂದೆ ಬಿಡ್ತೀವಿ. ಸೊ ಈ ಥರ ಲೈಫಲ್ಲಿ ಏನೇನೋ ಚೇಂಜಸ್ ಆಗಿ ಶಾಲೆ ಬಿಟ್ಕೊಂಡು ಈ ಥರ ನಾವು ಫೈನಲ್ ಆಗಿ ಒಂದು 2 ವರ್ಷದಲ್ಲಿ ನಾನು ಇಲ್ಲ ಇದರಲ್ಲಿ ಏನಾದರೂ ಅಚೀವ್ ಮಾಡಲೇಬೇಕು ಅಂತೇಳಿ ನಾನು ಗೈಡ್ ಆಗಬೇಕು, ದುಡಿಬೇಕು ಅಂತಲ್ಲ, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಇದರಿಂದ ಶಾಲೆ ಬಿಟ್ಕೊಂಡು ಈ ಥರನೇ ಹುಚ್ಚುಚ್ಚರ ಥರ ಓಡಾಡೋದು. ಈ ಡಿಪೋದಲ್ಲೇ ಆ್ಯಕ್ಚುಲಿ ನನ್ನ ಮನೆಯೇ ಇದು, ಇಲ್ಲೇ ಟಿಫನ್ ಮಾಡೋದು, ಇಲ್ಲೇ ಊಟ ಮಾಡೋದು, ಮನೆಗೆ ಹೋಗ್ಬಿಟ್ರೆ ಮಮ್ಮಿ ಬೈಯೋದು. ಆ ಥರ ಏನೋ ಕೆಲಸ, ಇದು ಕ್ರಿಮಿನಲ್ ಥರ ನೋಡೋದು. ಹೌದು, ಈಗ ಏನು ಹಿಂಗೆ ನೋಡ್ತದ ನಮ್ಮ ತಾಯಿ ಅಂತ. ಮತ್ತೆ ಈ ಕಡೆ ಬರೋದು 5 ಗಂಟೆ ಸಂಜೆಗೆ 6 ಗಂಟೆವರೆಗೆ ಇಲ್ಲೇ ಇರೋದು. ಈ ಥರ ಇದ್ದಿದ್ದು ನನಗೆ ಪ್ರತಿಯೊಂದು ಮೂಲೆಯಲ್ಲೂ ಏನಿದೆ, ಈ ಡಿಪೋದಲ್ಲಿ ಏನು ಆಗ್ತಾ ಇದೆ ಅನ್ನೋದು ಗೊತ್ತಾಗಿರೋ. ಇವರೆಲ್ಲ ಹೇಳ್ತದೆ ಏನಾದ್ರು ಸ್ಯಾಲ್ರಿ ಕೊಡ್ತಾರಾ ಅಂತ. ಅವಮಾನ ಇಷ್ಟೆಲ್ಲ ಸಹಿಸ್ಕೊಂಡು ಒಂದು ಟೀಚರ್ ಆಗಿದ್ದವ್ರು ಗೊತ್ತಿರುತ್ತಲ್ಲ ಈಗ ಹೇಗಿರುತ್ತೆ ನಮ್ಮಲ್ಲಿ ಟೀಚರ್ ಅಂದ ತಕ್ಷಣ. ಅದನ್ನೆಲ್ಲ ಬಿಟ್ಕೊಂಡು ಇವತ್ತಿಷ್ಟು ಸಿಂಪಲ್ ಆಗಿ ನಾನು ಪಕ್ಷಿ ವೀಕ್ಷಣೆ ಮಾಡ್ಬೇಕಂತೇಳಿ ಹೊರಟಾಗ ಭಾಳಷ್ಟು ಅಡೆತಡೆಗಳು ಬಂತು. ಯಾವುದೇ ಒಂದು ಮಾಡ್ಬೇಕಾದ್ರೆ ಭಾಳ ಕಷ್ಟ ಬರುತ್ತೆ. ಹಾಗಂತೇಳಿ ಬಿಟ್ಬಿಡಬಾರ್ದು, ಪ್ರಯತ್ನ ಪಡಬೇಕು. ಈ ಬಲ್ಬ್ ಕಂಡುಹಿಡಿದವರು 1-2 ಸರಿ ಆಗಲಿಲ್ಲ, 999 1000 ಟೈಮಲ್ಲಿ ಅವರಿಗೆ ಅದು ಸಕ್ಸಸ್ ಆಯಿತು. ಅದೇ ಥರ ನಾವು ಸಕ್ಸಸ್ಸು ಒಂದೇ ಸರಿ ಕಾಣಲಿಕ್ಕಾಗಲ್ಲ, ತುಂಬ ಕಷ್ಟಪಡಬೇಕು. ಫೈನಲ್ ಆಗಿ ಇವತ್ತು ಇಂಡಿಯಾದ ಎಲ್ಲ ಇಂಡಿಯಾದಿಂದ ಎಷ್ಟು ಜನ ಪಕ್ಷಿ ವೀಕ್ಷಣೆಗೆ ಬರ್ತಾರೋ ಅವರೆಲ್ಲ ಒಂದು ಖುಷಿ ಹೆಮ್ಮೆ ಏನಂದರೆ ಇಲ್ಲಿ ಹಾರ್ನ್ಬಿಲ್ ಕಾಣಿಸುತ್ತೆ. ಹಾರ್ನ್ಬಿಲ್ ಸುಮ್ಮನೆ ನಾವು ಹೋದ ತಕ್ಷಣ ಕಾಣಲ್ಲ, ಇಲ್ಲೊಬ್ರು ಗೈಡ್ ಇದಾರಪ್ಪ, ನಮ್ಗೆ ಇವರೇ ಬೇಕು ನಮಗೆ ಅಂತ ಹೇಳೋ ಥರ ಇರಬೇಕು. ಆ ಒಂದು ಕೆಪಾಬಿಲಿಟಿ ನಾವು ಮಾಡ್ಕೊಳ್ಬೇಕು. ಹೇಗೆಂದರೆ ತುಂಬ ಶ್ರಮ ಪಡಬೇಕು, ತುಂಬ ನಾವು ಕಷ್ಟಪಡಬೇಕು. ಒಂದು ಸ್ವಲ್ಪ ದಿನ ನಾವು ಕಷ್ಟಪಟ್ಟವ ಆಗುತ್ತೆ. ಕಷ್ಟಪಡ್ಬೇಕಾದ್ರೆ ನೋಡಿ, ಇವಾಗ ನೆಗಡಿ ಆಯಿತು, ರಾತ್ರಿಯೆಲ್ಲ ಜ್ವರ ಬಂದಿತ್ತು, ಒಂದು ಟ್ಯಾಬ್ಲೆಟ್ಸ್ ತೊಗೊಂಡೆ, ಸ್ವಲ್ಪ ಆರಾಮಾಯಿತು. ಆದರೆ ನಾವು ಮಾತಾಡಬೇಕಾದ್ರೆ ಇನ್ನೊಬ್ಬರಿಗೆ ಸ್ಪಷ್ಟವಾಗಿ ಗೊತ್ತಾಗಬೇಕು. ಸೊ ತುಂಬ ಕಷ್ಟ ಆಗ್ಬೋದು, ಜ್ವರ ಬರ್ಬೋದು, ಅಥವಾ ಕೈನ ನೋಡಿ ಮೊನ್ನೆ ಎಲ್ಲ ಬಿದ್ದು ಕೈ ಮುರ್ಕೊಂಡ್ಬಿಟ್ಟಿದ್ದೀವಿ ಗೆಸ್ಟಿಗೆ ಹೇಳ್ಬೇಕಾದ್ರೆ. ಈ ಥರ ತುಂಬ ಇರ್ತವೆ. ಹಾಗಂತ ಬಿಟ್ಬಿಡ್ಲಿಕ್ಕಾಗತ್ತಾ? ಒಂದು ಸ್ವಲ್ಪ ದಿನ ಏನಾಗುತ್ತೆ, ಕಷ್ಟ ಆಗುತ್ತೆ, ಜ್ವರ ಬರುತ್ತೆ, ನೆಗಡಿ ಬರುತ್ತೆ, ಬಾಡಿ ಪೇನ್ ಆಗುತ್ತೆ, ಅದು ಹೋಗ್ಬಿಡುತ್ತೆ. ಆದರೆ ಸಕ್ಸಸ್ಸು ಬೆನ್ನು ಹತ್ತಾನೇ ಇರುತ್ತೆ. ಹಾಗಾಗಿ ನಾವು ಕಂಡ್ಕೊಂಡಂಥ ಕೆಲಸವನ್ನು ನಾವು ಬಿಡಬಾರ್ದು. ನಾವು ಇವತ್ತು ಪಕ್ಷಿ ವೀಕ್ಷಣೆ ಅಂದ ತಕ್ಷಣ ಗೆಸ್ಟ್ ಇದ್ದಾಗ ಆದರೆ ಇವತ್ತು ನೀವು ಗೆಸ್ಟ್ ನಿಮಗೆ ಸಾಧ್ಯ ಆಗುತ್ತೋ ಶಿಕ್ಷಕರಿಂದ ಅಷ್ಟು ನೀವು ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕು. ನಾನೇನು ಮಾಡ್ತಿದ್ದೆ, ಯಾರೇ ಒಬ್ಬ ಗೈಡು ಇದ್ದರೂ ಕೂಡ ನಾನು ಬರ್ಕೊಳ್ತಿದ್ದೆ, ರೆಕಾರ್ಡಿಂಗ್ ಇಟ್ಬಿಡ್ತಿದ್ದೆ. ನಾನು ನೆನಪಿರಲ್ಲ, ನಾನಂತೂ ಐನ್ಸ್ಟೈನ್ ಅಲ್ಲ, ವಿಶ್ವೇಶ್ವರಯ್ಯ ಅಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ. ಇನ್ನು ಒಂದು ತಾಸಿಗೆ ಹೋಗಿ ಬರೋಷ್ಟೇ ನೆನಪಾರ್ಬಿಡ್ತೀನಿ ಅಂತ ಒಂದು ಬ್ಯುಸಿ ಯಾಂತ್ರಿಕ ಲೈಫ್ ನಮ್ಮದಾಗಿದೆ. ಹಾಗಾಗಿ ನಾನು ರೆಕಾರ್ಡ್ ಆಪ್ಷನ್ ಇಟ್ಬಿಡ್ತಿದ್ದೆ. ನಾನು ಆಮೇಲೆ ಬರ್ಕೋತಿದ್ದೆ. ರಾತ್ರಿಯೆಲ್ಲ ಯಾರಾದರೂ ಗೆಸ್ಟ್ ಬರ್ತಾರಪ್ಪ 2 ಜನ ಅಂದರೆ ನಾನು ಇಡೀ ರಾತ್ರಿ ನಾನು ನಿದ್ದೆಗೆಡ್ತಿದ್ದೆ. ಅಯ್ಯೋ 4 ಜಾತಿ ಹಾರ್ನ್ಬಿಲ್ ಹೆಸರು ಹೇಗೆ ಹೇಳೋದು, ನೆನಪೇ ಇರಲ್ಲ ಅಂಥೇಳಿ. ನೋಡಿ ಈ 4 ಟೈಪ್ಸ್ ಹಾರ್ನ್ಬಿಲ್, ಯಾಕಂದರೆ ಬೇರೆ ವರ್ಕ್ ಪ್ರೆಷರು ಇದು ನೋಡಿ, ಈ 4 ಟೈಪ್ಸ್ ಹಾರ್ನ್ಬಿಲ್ ಹೆಸರು ನೆನಪಿರಲ್ಲ ಅಂಥೇಳಿ ಸುಮ್ಮನೆ ಏನಂದರೆ ಒಂಥರ ಮಷಿನ್ ಥರ ನಾನು ಅಭ್ಯಾಸ ಮಾಡ್ತಾಯಿದ್ದೆ. ಆದರೆ ಒಂದು ಸಾರಿ ನಾನು ಇದೆಲ್ಲ ಕಾಡಲ್ಲಿ ನಾನೇ ಓನಾಗಿ ಓಡಾಡ್ತಾ ಬಂದೆ. ಒಬ್ಬಳೇ ಓಡಾಡ್ತೀನಿ ನಾನು, ನನ್ನ ಜೊತೆ ಇವತ್ತು ಯಾರೂ ಪಾರ್ಟ್ನರ್ ಇಲ್ಲ, ಗೊತ್ತಾಯ್ತಾ? ನನ್ನ ಫೀಲ್ಡಲ್ಲಿ ಯಾರೂ ಪಾರ್ಟ್ನರ್ ಇಲ್ಲ. ಕಷ್ಟ ಇರುವಂಥ ಫೀಲ್ಡಿಗೆ ಯಾರೂ ಪಾರ್ಟ್ನರ್ ಬರಲ್ಲ. ನಮ್ಮನ್ನು ನಾವೇ ಒಂದು ಬೈನ್ಯಾಕ್ಸೋ ಒಂದು ಕ್ಯಾಮ್ರಾನೋ ಇದೇ ನಮ್ಮ ಪಾರ್ಟ್ನರ್ಸು. ಇದು ಇದ್ಬಿಟ್ರೆ ಇಡೀ ನಾವು ಪ್ರಪಂಚ ಓಡಾಡ್ತೀವಿ. ಯಾರು ನಮ್ಮ ಜೊತೆಗೆ ಬೇಡ, ಏಪ್ಪ ನಾವು ಒಬ್ಬಳೇ ಓಡಾಡಲ್ಲ ಅಂತಾರೆ. ಸುಮ್ಮನೆ ಮಾರ್ಕೆಟಿಗೆ ಬನ್ನಿ ಅಂದರೆ ನಮ್ಮ ಇರೋವಂಥ ಫ್ರೆಂಡ್ಸು ಮಾರ್ಕೆಟಿಗೆ ಒಬ್ಬಳೇ ಹೋಗೋದಾ, ನಾನು ಬರಲ್ಲಪ್ಪ ಅಂತಾರೆ. ಹೌದಲ್ಲ? ಆದರೆ ನಾನು 8 ವರ್ಷ ನಾನು ಒಬ್ಬಳೇ ಕಾಡು ಓಡಾಡಿದ್ದೀನಿ. ರಾತ್ರಿ ಎಲ್ಲ ನಾನು ಕಾಡಲ್ಲಿ ಗೂಬೆಗಳನ್ನು ಹುಡುಕ್ತಿರ್ತೀನಿ. ಅಂಥ ಒಂದು ಗಟ್ಟಿ ಧೈರ್ಯ ನಮ್ಮಲ್ಲಿ ಬರುತ್ತೆ ಯಾವಾಗಂದರೆ ನಾವು ಮುಂದೆ ಹೋಗ್ಬೇಕಾದ್ರೆ. ಈ ಥರ 4 ಜಾತಿಯ ಪಕ್ಷಿಗಳು ನಮ್ಮ ಈ ಭಾಗದಲ್ಲಿ ಕಂಡು ಬರುತ್ತೆ. ಆದರೆ ಏನು ಹೇಳಲಿಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ನೀವು ನೆಕ್ಸ್ಟು ಇದೇನಪ್ಪ ಈ ಪಕ್ಷಿ ವೀಕ್ಷಣೆಗೆ ಒಂದು ಸೆಷನ್ ಅಂತ ಕಳಿಸಿದ್ದಾರೆ, ಇಲ್ಲಿ ಒಬ್ಬರು ಮೇಡಮ್ ಇದ್ದರು, ಏನೋ ಹೇಳ್ಕೊಟ್ರು. ನಾವು ಟ್ರಾವೆಲ್ ಆ್ಯಂಡ್ ಟೂರಿಸ್ಟಲ್ಲಿ ನಾವು ಎಲ್ಲವನ್ನ ಮಾಡ್ಬೋದು. ನೀವು ಡಿಜಿಟಲ್ ಕಂಪ್ಯೂಟರಲ್ಲಿ ಕೆಲವೊಂದು ಫೋಟೋಗಳನ್ನು ಅಪ್ಲೋಡ್ ಮಾಡಿ ಮಾಡ್ಬೋದು.
ಮತ್ತು ಹೋಮ್ ಸ್ಟೇ ರೆಸಾರ್ಟ್ನವರು ಇದು ಏನದು ಆರ್ಟ್ ಫೋಟೋಗ್ರಫಿಯಲ್ಲಿ ಅದೆಲ್ಲ ಪೋಸ್ಟರ್ ಮಾಡಿಕೊಡೋದಿರುತ್ತೆ ಕೆಲಸ. ಅದು ತುಂಬ ಇಲ್ಲಿ ನೀಡಿದೆ. ನಮ್ಮ ದಾಂಡೇಲಿಯಲ್ಲಿ ಏನು ನೀಡಿದೆ, ನೀವು ಬೇರೆ ಕಡೆ ಕುತ್ಕೊಂಡು ಮಾಡಿಕೊಡ್ಬೋದು ಪೋಸ್ಟರ್ಗಳನ್ನು. ಸೊ ಈ ಥರ ಕೆಲಸಗಳಿದೆ. ಕಂಪ್ಯೂಟರ್ ಆಗ್ಬೋದು, ನೀವು ಬಾಗಲಕೋಟೆ ಡಿಸ್ಟ್ರಿಕ್ಕು ಇನ್ನೇನೋ ಆದರೆ ಅಲ್ಲಿ ಯಾವ ಥರ ಗೈಡ್ ಮಾಡ್ಬೋದು. ಇಲ್ಲಿ ಮೇಡಮ್ ಇದ್ದಾರಪ್ಪ, ₹1 ಬಂಡವಾಳ ಹಾಕಿದೆ, ಹೇಗೆ ಈ ಫೀಲ್ಡಲ್ಲಿ ದುಡ್ಡು ಕಳಿಸ್ಬೇಕು, ಅದಕ್ಕೆ ಸಾಕಷ್ಟು ಏನೇನು ಬೇಕು ಮಟೀರಿಯಲ್ಸ್, ಅದನ್ನೆಲ್ಲ ನೀವು ತಿಳ್ಕೊಂಬಿಟ್ರೆ ಇದು ಕೂಡ ಇದರಲ್ಲೂ ಕೂಡ ನಾವು ದುಡಿಬಹುದು. ಇವತ್ತು ಬೇರೆ ಬೇರೆ ಜಾಬ್ ಇತ್ತು, ನಾನು ಲೆಕ್ಚರ್ ಆಗ್ಬೋದಿತ್ತು, MA BEd ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಷ್ಟೆಲ್ಲರ ಮಧ್ಯೆ ನೀವು ನಂಬಲ್ಲ, ನಾನು 2017 ಶಾಲೆ ಬಿಟ್ಟ ಮೇಲೆ ನಾನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಸುಮ್ಮನೆ ಇಲ್ಲಿ ಓಡಾಡಲಿಲ್ಲ, ಬುಕ್ ಹಿಡ್ಕೊಂಡು ಓಡಾಡ್ತಾ ಇದ್ದೆ. ಜೀವನಕ್ಕೆ ಏನಾದರೂ ಫೈನಾನ್ಷಿಯಲಿ ಬೇಕಲ್ಲ, ಏನು ಅಷ್ಟೊಂದು ಶ್ರೀಮಂತರಲ್ಲ, ಮಿಡಲ್ ಕ್ಲಾಸ್ ಆ ಥರ. ಮಿಡಲ್ ಕ್ಲಾಸ್ ಶ್ರೀಮಂತರಾಗಿರೋದು ಒಳ್ಳೆಯದು, ತೀರಾ ಬಡವರಾಗಿರೋದು ಒಳ್ಳೇದು. ಭಾಳ ಆಸೆಗಳಿರಲ್ಲ. ಅರೆ ಮಿಡಲ್ ಕ್ಲಾಸ್ನವ್ರು ಇರ್ತೀವಲ್ಲ, ಆ ಕಡೆ ಶ್ರೀಮಂತರಾಗ್ಲಿಕ್ಕೂ ಆಗಲ್ಲ, ಈ ಕಡೆ ತೀರಾ ಬಡವರಾಗಿರ್ಲಿಕ್ಕೂ ಜೀವನ ಮಾಡ್ಲಿಕ್ಕೂ ಆಗೋದಿಲ್ಲ. ಏನೋ ಒಂದು ಗುರಿ ಇರುತ್ತಂದ್ರೆ ಮುಂದೆ ಹೋಗ್ಬೇಕು, ಮುಂದೆ ಬೆಳಿಬೇಕು ಅನ್ನೋದಿರುತ್ತೆ. ನಿಯತ್ತಾಗಿ ಬೆಳಿಲಿಕ್ಕೆ ಆಗೋದಿಲ್ಲ, ಹೌದಲ್ಲ? ಆದ್ರೆ ನಾವು ನಿಯತ್ತಾಗಿ ಬೆಳೆಯೋದ್ರಿಂದ ನಮ್ಗೆ ಲಾಂಗ್ ಟೈಮ್ ಇರುತ್ತೆ, ಅದು ಶಾರ್ಟ್ ಟೈಮ್ ಇರಲ್ಲ. ಪತಂಗ ಎಷ್ಟು ಮೇಲೆ ಹಾರುತ್ತೋ ಅಷ್ಟು ಫಾಸ್ಟಾಗಿ ಕೆಳಗೆ ಬಿದ್ದುಬಿಡುತ್ತೆ. ಅದೇ ಥರ ಫಾಸ್ಟಾಗಿ ಗ್ರೋತ್ ಆದರೆ ಫಾಸ್ಟಾಗಿ ನಮ್ಮನ್ನು ಕೆಳಗೆ ಬೆಳೆಸ್ಬಿಡ್ತಾರೆ. ಆದರೆ ಈ ಫೀಲ್ಡು ನಾನು ಮಾಡ್ತಾ ಇರೋ ಕೆಲಸ ತೆಂಗಿನ ಮರದ ಥರ. ಇದು ಬಾಳೆ ಗಿಡ ಅಲ್ಲ, ಯಾವುದೇ ಸಣ್ಣ ಸಣ್ಣ ಗಿಡ ಅಲ್ಲ, ಕಟ್ ಮಾಡಿ ಆಯಿತು ಮುಗೀತಿ 3 ವರ್ಷ 4 ವರ್ಷ ಅಡಿಕೆ ತೋಟ ಅಲ್ಲ. ಇದೊಂಥರ ಲಾಂಗ್ ಗ್ರೋತ್. ತೆಂಗಿನ ಮರ ಇದ್ದಾಗೆ ಈ ಫೀಲ್ಡಲ್ಲಿ ನೀವು ತುಂಬ ಒಂಥರ ಇಂಟ್ರೆಸ್ಟ್ ಕೊಟ್ಟು ಆಸಕ್ತಿಯಿಂದ ನೀವು ಈ ಕೆಲಸ ಮಾಡ್ತೀರಾ ಅಂತಾದರೆ, ಈ ಕೆಲಸದಲ್ಲಿ ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ಇದು ನಿಮಗೆ ಇಂಟ್ರೆಸ್ಟ್ ತೋರಿಸುತ್ತೆ, ನಿಮ್ಮ ಒಂದು ಕೈ ಹಿಡಿಯುತ್ತೆ. ಇಲ್ಲಿ ಸಾಕಷ್ಟು ಜನ ಹೇಳ್ತಾರೆ, ಇಲ್ಲಿ ಮತ್ತೆ ಮೇಡಮ್ ಇಲ್ಲ ಸರ್, ನಾನು ಒಂದು ಗ್ರೂಪಲ್ಲಿ ಆಲ್ರೆಡಿ ಈ ಗ್ರೂಪಿಗೆ ನಾನು ಕಮಿಟ್ ಆಗಿದ್ದೀನಿ, ಆ ಡೇಟಿಗೆ ಆಗಲ್ಲ ಅಂದಾಗ ಅವರು ತುಂಬ ಇದು ಮಾಡ್ಕೋತಾರೆ, ಬೇಜಾರು ಮಾಡ್ಕೋತಾರೆ, ಇಲ್ಲ ನಮಗೂ ಜಾಯಿನ್ ಮಾಡ್ಕೊಳ್ರಿ ಅಂತ. ಇಲ್ಲ ಸಾರಿ ಅಂತ ಹೇಳ್ತೀನಿ. ಯಾಕಂದರೆ ಆ ಗ್ರೂಪಿಗೂ ಈ ಗ್ರೂಪಿಗೂ ಜಾಯಿನ್ ಮಾಡ್ಕೊಂಡಾಗ ಏನಾಗುತ್ತೆ, ಅವ್ರ ಇಂಟ್ರೆಸ್ಟ್ ಬೇರೆ ಇರುತ್ತೆ. ಈಗ ನಿಮಗೆ ಹಾರ್ಮೋನ್ ನೋಡಬೇಕು, ಅವರಿಗೆ ಬೇರೆ ಪಕ್ಷಿ ನೋಡಬೇಕು, ಈ ಥರ ಕ್ಲ್ಯಾಶ್ ಆಗುತ್ತೆ. ದುಡ್ಡು ಕೊಡ್ತಾರೆ ಅವರು 4,000 ಕೊಡ್ತಾರೆ, ಇಲ್ಲೂ ಕೊಡ್ತಾರೆ, ಆದರೆ ದುಡ್ಡಿನ ಪ್ರಶ್ನೆ ಅಲ್ಲ. ಮೌತ್ ಟು ಮೌತ್ ಪಬ್ಲಿಸಿಟಿ ನೋಡ್ಬೇಕು ನಾವು. ಇವತ್ತೇನಾಗ್ತಿದೆ ಅಂದರೆ ದಾಂಡೇಲಿ ಎಲ್ಲ ಭಾಗದಲ್ಲೂ ಜನರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ. ಈ ಹೋಮ್ ಸ್ಟೇ ಅಂತ ಹೇಳಿ ಫೋಟೋದಲ್ಲಿ ತೋರಿಸೋದು, ಅಲ್ಲಿ ನೋಡ್ರೆ ಬೇರೆ ಹೋಮ್ ಸ್ಟೇ ಇರುತ್ತೆ, ಕಮಿಷನಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವತ್ತು ನಾನೇನಾದರೂ 9 ವರ್ಷದಿಂದ ನಾನು ಕಮಿಷನಿಗಂತಾನೇ ನಾವು ಮಾಡ್ತಾ ಇದ್ದಿದ್ರೆ ಒಬ್ಬರ ಮೇಲೆ 300 400 ಸಿಗುತ್ತೆ. ನನಗಂತೂ ಇನ್ನೂ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ತಾರೆ. ನಾನು ಅದೇ ಕೆಲಸ ಮಾಡ್ತಿದ್ದೆ, ಇವತ್ತು ನಾನು ಗೈಡ್ ಆಗಿರ್ತಿದ್ದೆ, ನಾನು ಎಲ್ಲೋ ಒಂದು ಕಂಪ್ಯೂಟರ್ ಶಾಪ್ ಇಟ್ಕೊಂಡು ಕೂತ್ಕೋತಿದ್ದೆ, ನನ್ನ ಹೆಸರು ಹಾಳಾಗ್ಬಿಡ್ತಿತ್ತು. ಯಾಕಂದರೆ ಕಮಿಷನ್ ಅದೇ ಫೀಲ್ಡಿಗೆ ಇಳಿರಿ, ಅದೇ ಕೆಲಸ ಮಾಡ್ಬೋದು. ನಾನು ಪಕ್ಷಿ ವೀಕ್ಷಣೆನೂ ಮಾಡಬೇಕು, ಅಲ್ಲಿ ಗೆಸ್ಟಿಗೆ ಗೈಡ್ ಮಾಡಬೇಕು. ಇಲ್ಲ ಸರ್ ನೀವು ಅಲ್ಲಿ ಏನೂ ಮಾತಾಡ್ಲಿಕ್ಕೆ ಹೋಗಬೇಡಿ, ಒಬ್ರಿಗೆ 2,500 ಇದೆ, ನೀವು ಸ್ಟೇ ಮಾಡಿ, ಆಮೇಲೆ ನಾ 2,000 ಅವ್ರು 2,000 ತೊಗೋಬೇಕು, ನಾನು 500 ಎಕ್ಸ್ಟ್ರಾ ತೊಗೋಬೇಕು. ಗೆಸ್ಟು ನೆಕ್ಸ್ಟ್ ಇನ್ನು ಯಾವಾಗ ಅಲ್ಲಿ ಮತ್ತೆ ಬರ್ತಾರೆ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋತಾರೆ. ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ? ನೆಕ್ಸ್ಟ್ ಟೈಮು ಇಲ್ಲ, ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಕೋತಾರೆ. ಅವ್ರು 2,000 ಅಂದಿರ್ತಾರೆ. ಅಲ್ಲ ಹೋದ ಸರಿ ಮೇಡಮ್ 2,500 ತೊಗೊಂಡ್ರು, ಯಾರ ಹೆಸರು ಹಾಳಾಯಿತು? ತೊಗೊಂಡು ದುಡ್ಡು ತಿಂದು ಯಾವಾಗ ಮುಗಿದು ಹೋಯ್ತು. ಆದರೆ ಜನರಿಗೆ ನಂಬಿಕೆ ಅನ್ನೋದು ಇಂಪಾರ್ಟೆಂಟು. ನಂಬಿಕೆಗೆ ಎಷ್ಟು ದುಡ್ಡು ಕೊಟ್ಟರು ಕಡಿಮೆನೆ, ದುಡ್ಡು ಸಿಗುತ್ತೆ, ಆದರೆ ನಂಬಿಗಸ್ತ ಒಬ್ಬ ಮನುಷ್ಯ ಸಿಗೋದು ಭಾಳ ಕಷ್ಟ. ಹಾಗಾಗಿ ನಿಮ್ಮ ಜನ ಏನು ಹೇಳ್ತಾರೆ ಅಂದರೆ, ನಿಮ್ಮಲ್ಲಿ ಆ ಥರ ಜೆನ್ಯೂನಾಗಿ ಯಾರಾದರೂ ಇದ್ದಾರಾ, ನಿಮ್ಮ ಥರನೇ ಗೈಡ್ ಮಾಡೋರು ಇದ್ದಾರೆ ಅಂದರೆ ಯಾರೂ ಇಲ್ಲ. ನಾನು 9 ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ, ಯಾರೂ ಕೂಡ ಗೈಡ್ ಆಗಿಲ್ಲ ಇನ್ನೂವರೆಗೂ ಪ್ರೊಫೆಷ್ನಲ್ ಆಗಿ. ಅರೇ ಮೇಡಮ್ ನೀವು ಇಡೀ ದಿನ ಓಡಾಡ್ತೀರಾ, ನಮ್ಮ ಜೊತೆ ಬನ್ನಿ, ಅಲ್ಲಿ ಕಮಿಷನ್ ಬುಕ್ಕಿಂಗ್ ಸೆಕ್ಷನಲ್ಲಿ ನಿಮಗೆ ದಿನಕ್ಕೆ 5-10 ಸಾವಿರ ರೂಪಾಯಿ ನಾನು ಮಾಡಿಸ್ಕೊಡ್ತೀನಿ ಅಂತಾರೆ. ಎಷ್ಟು ದಿನ ಮಾಡಿಕೊಡ್ತೀರಿ? ನಾನು ಗೈಡ್ ಆಗ್ರಪ್ಪ ಅಂತ ನಾನು ಹೇಳಿದ್ರೆ ನನಗೆ ಅವ್ರು ಉಲ್ಟಾ, ನೀವೇ ಬನ್ನಿ ಅಲ್ಲಿ ಇಡೀ ದಿನ ಏನಕ್ಕೆ ಓಡಾಡ್ತೀರಾ, ನಮ್ಮ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿ ಅಂತಾರೆ. ಕಮಿಷನಲ್ಲಿ ನಿಮ್ಗೆ ದುಡ್ಡು ಕೊಡ್ತೀವಿ, ದಿನಕ್ಕೆ 5-6 ಸಾವಿರ ರೂಪಾಯಿ ಕೊಡ್ತೀವಿ ಅಂತಾರೆ. ಎಷ್ಟು ದಿನ ಕೊಡ್ಬೋದು? ಆದರೆ ಖುಷಿ ಏನಪ್ಪ ಅಂದರೆ, ಇವತ್ತು ಎಲ್ಲ ಕಡೆಯಿಂದ ಇಲ್ಲಿ ಅದರ್ ಕಂಟ್ರಿ ಪೀಪಲ್ ಕೂಡ ಬರ್ತಾರೆ. ಇಲ್ಲ ಇಲ್ಲೊಬ್ರು ರಜನಿ ಅನ್ನೋರು ಇದ್ದಾರೆ, ಗೈಡ್ ಮಾಡ್ತಾರೆ. ನನಗೆ ವರ್ಷ ಪೂರ್ತಿ ಕೆಲಸ ಇದೆ. ಕಳೆದ 2 ತಿಂಗಳಲ್ಲಿ ನಾನು ಹರ್ಪಿಂಗ್ ಮಾಡಿಸಿದ್ದೀನಿ. ಅಂದರೆ ಹಾವು, ಚೇಳು, ಹುಳ, ಹುಪ್ಪಡೆ ಈ ಥರ ಪಕ್ಷಿ ವೀಕ್ಷಣೆ ಬಿಟ್ಟು ಇದಕ್ಕೂ ಬರ್ತಾರೆ. ನೀವು ಖಾಲಿ ಒಂದು ಇನ್ಸೆಕ್ಟ್ ತೋರಿಸ್ರಿ, ಅದಕ್ಕೂ ದುಡ್ಡು ಕೊಟ್ಟು ಹೋಗ್ತಾರೆ. ಒಂದು ಹಾವು ತೋರಿಸಿದ್ರೆ ಅವರಿಗೆ ಇಡೀ ತಮ್ಮ ಏನು
ಅಲ್ಲಿನ ಒಂದು ಆ ಭಾಗಕ್ಕೆ ಏನು ಅನುಕೂಲ ಇದೆ ಆ ಥರ ನೋಡ್ಕೊಂಡು ನೀವು ಗೈಡ್ ಆಗ್ಬೋದು. ಮತ್ತು ಇವತ್ತು ಮುಂಚೆ ಎಲ್ಲ ನಾನು ಒಂದು 500 ಈ ಥರ ತೊಗೊಳ್ತಿದ್ದೆ. ಆದರೆ ನಿಜ ಹೇಳ್ತೀನಿ, ಇವತ್ತು ಈ ಫೀಲ್ಡಲ್ಲಿ ಇದ್ದೀನಿ ಅಂದರೆ ನನಗೆ ದುಡ್ಡು ಬೇಡ ಆಗಿದೆ, ಕೆಲಸನೇ ಬೇಡ ಆಗಿದೆ. ಯಾರಾದರೂ ಒಬ್ಬರು ನನ್ನ ಜೊತೆಯಲ್ಲಿ ಕೆಲಸ ಮಾಡೋರು ಬೇಕು. ಅಷ್ಟು ಜನ ಬರ್ತಿರ್ತಾರೆ, ಆದರೆ ಬೇರೆ ಬೇರೆದವರಿಗೆಲ್ಲ ಇದಕ್ಕೂ ಹಿಂದಿನವ್ರಿಗೆಲ್ಲ ನಾನು ಗೈಡ್ ಮಾಡಿದ್ದೀನಿ. ಈಗ ಡ್ರೈವರ್ ಕಮ್ ಗೈಡ್ ಆಗಿದ್ದಾರೆ. ಆದರೆ ಪ್ಯೂರ್ಲಿ ಗೈಡ್ ಬೇಕು, ಪ್ರೊಫೆಷ್ನಲ್ ಗೈಡ್ ಬೇಕು ಅಂತಾರೆ ನಿಮ್ಮ ಥರನೇ ಅಂತ. ಅದು ಯಾರೂ ರೆಡಿ ಆಗ್ತಾ ಇಲ್ಲ, ಯಾಕಂದರೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಮತ್ತು ಅವರಿಗೆ ಇನ್ಸ್ಟೆಂಟಾಗಿ ಪೇಮೆಂಟ್ ಬೇಕು. ನಾನು 4 ವರ್ಷ ವಿದೌಟ್ ಪೇಮೆಂಟು ನಾನು ಕೆಲಸ ಮಾಡಿದ್ದೀನಿ. ಕೆಲಸ ಅಂದರೆ ನಾನು ಕಲ್ತ್ಕೊಂಡಿದ್ದೀನಿ. ಇವಾಗಿನ ಜನ್ರೇಷನ್, ನೀವು ಗಂಡು ಮಕ್ಕಳು ನೀವು 1 ವರ್ಷದಲ್ಲಿ ಆರಾಮಾಗಿ ಕಲಿಬೋದು. ನಾನು 4 ವರ್ಷ ನಾನು ಗಟ್ಟಿ ಆಗ್ಲಿಕ್ಕೆ ನಾನು ತೊಗೊಂಡೆ. ಎಲ್ಲ ಕಡೆ ಓಡಾಡಿ ಏನಿರ್ತಂದರೆ ನಾವು ಬೇರೆ ಕಡೆ ಓಡಾಡ್ಲಿಕ್ಕೆ ಆಗಲ್ಲ, ಲೇಡೀಸ್ ಆಗ್ತೀವಿ. ನೀವು ಆದರೆ ಎಲ್ಲ ಕಡೆ ಓಡಾಡ್ಬೋದು. ಆದರೆ ಎಲ್ಲ ಕಡೆ ಬೇರೆ ಕಡೆ ಹೋಗಿ ತಿಳ್ಕೊಂಡು ಬರೋದಲ್ಲ, ನಾವು ಇಲ್ಲೇ ಇದಕ್ಕೆ ಕಲಿಬೇಕು. ದಾಂಡೇಲಿಯವರು ಜನ ಇದ್ದೀರಿ ಇಲ್ಲಿ, ನೀವು ಉಳಿದವರು ಬಾಗಲಕೋಟೆ, ಬಿಜಾಪುರ, ನೀವ್ರಿ ನಾನು ಬೆಳಗಾಂ ಡಿಸ್ಟ್ರಿಕ್ಟ್ ಬೈಲಹೊಂಗಲ ತಾಲೂಕು ನಯಾನಗರ. ಬೆಳಗಾವಿನ ಅಂತೂ ಒಂದು 50% ಜನ ನನಗೆ ಪರಿಚಯ ಮಾಡ್ತಾರೆ, ಫೋಟೋಗ್ರಾಫರ್ಸು. ಈ ಥರ ನಾವು ಬೆಳಗಾವಿ ಆಯಿತು, ಬಾಗಲಕೋಟೆ, ಇದೆಲ್ಲ ಒಂದು ಒಳ್ಳೆ ಟೂರಿಸ್ಟ್ ಪ್ಲೇಸೇ. ಸ್ವಲ್ಪ ನೀವು ಬೇರೆ ವಿಷಯದ ಬಗ್ಗೆನೂ ನೀವು ಟಾಪಿಕನ್ನು ತೊಗೊಂಡು ಹೇಳ್ಬಿಟ್ರೆ ಅಲ್ಲೇ ಗೈಡಿಂಗು. ಇವತ್ತು ಬೇರೆ ಕಡೆಯಿಂದ ಬರ್ತಾರೆ, ಒಂದು 4-5 ಜನ ಗ್ರೂಪ್ ಇದ್ದರೆ ನಾವು ಒಂದು 1000 ರೂಪಾಯಿ ಚಾರ್ಜ್ ಮಾಡ್ತೀನಿ. ಚಾರ್ಜ್ ಮಾಡೋದು ಕೂಡ ಅದು ಒಂದು ನ್ಯಾಕ್ ಇರುತ್ತೆ. ಹೆಂಗೆ ಬೇಕಾಗೆ ಅಪ್ಪ ದೊಡ್ಡ ಪಾರ್ಟಿ 40 ಲಕ್ಷದ ಕಾರಲ್ಲಿ ಬಂದಿದ್ದಾರೆ, ತಗೋ 2000 ರೂಪಾಯಿ ಕೊಡ್ತಾರೆ. ಅವರು 2000 ರೂಪಾಯಿ ಕೊಟ್ಟು ಹೋಗ್ತಾರೆ. ಆದರೆ ಅದು ನಮ್ಮದು ಏನು, ನಮ್ಮ ಒಂದು ವೃತ್ತಿನ, ಅದು ವೃತ್ತಿ ನಿಯಮನ, ಪ್ರೊಫೆಷ್ನಲಿಸಮ್ ಅಂತಾರೆ, ಗೊತ್ತಾಯ್ತಾ? ನಮ್ಮ ಕೆಲಸಕ್ಕೆ ನಾವು ವೃತ್ತಿಗೆ ನಾವು ಏನು ಮಾಡೋದು, ನಿಯತ್ತನ್ನು ತೋರಿಸ್ಕೊಳ್ಳೋದು, ನಿಯತ್ತಾಗಿರೋದು. ಜನ ಏನು ಮಾಡ್ತಾರೆ ಅಂದರೆ ನಮ್ಮ ಇನ್ನೋಸೆನ್ಸನ್ನು ಮತ್ತು ನಿಯತ್ತು, ನಮ್ಮ ಪ್ರಾಮಾಣಿಕತೆಯನ್ನು ನೋಡ್ತಾರೆ. ನಾವೆಷ್ಟು ಹಾನೆಸ್ಟ್ ಆಗಿದ್ದೀವಿ ಅನ್ನೋದನ್ನು ನೋಡ್ತಾರೆ. ಅವರು 3000 ಕೊಡ್ಬೋದು ನಿಮಗೆ, ಆದರೆ ನೆಕ್ಸ್ಟ್ ಯಾರಿಗೂ ರೆಫರ್ ಮಾಡಲ್ಲ. ಇಲ್ಲ, ಡೋಂಟ್ ಗೋ. ಮೌತ್ ಟು ಮೌತ್ ಪಬ್ಲಿಸಿಟಿ. ಆ ಹುಡುಗನ ಹತ್ರ ಹೋಗಬೇಡಿ, ಇಲ್ಲ ರಜನಿ ಹತ್ರ ಹೋಗಬೇಡಿ, ಇಷ್ಟೇ. ಆದರೆ ನಾವು ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕಂದ್ರೆ, ಗೆಸ್ಟ್ ಹತ್ರ ನಾವು ತುಂಬ ವಿನಯತೆಯಿಂದ ಇರಬೇಕು. ನಮ್ಮ ಡ್ರೆಸ್ ಕೋಡ್ ಆಗಲಿ, ನಮ್ಮ ಭಾಷೆ ಆಗಲಿ. ಕೆಲವೊಬ್ಬರು ಡ್ರೈವರ್ಗಳನ್ನು ನೋಡ್ತೀನಿ ನಾನು, ಈ ಥರ ಪಿಚಿಕ್ ಅಂತ ಫಿಟ್ಟಿಂಗ್ ಮಾಡ್ತಾರೆ, ಉಗುಳ್ತಾರೆ, ಅಲ್ಲೇ ತಿಂತಿರ್ತಾರೆ. ಮತ್ತು ಅವ್ರು ಏನಾದರೂ ಮಾತಾಡಿದ ತಕ್ಷಣ ಹಿಂತಿರುಗಿ ನೋಡಿ ಮಾತಾಡೋದು, ಭಾಷೆ ಒಂಥರ ಚೇಂಜು. ಎಷ್ಟು ಒಳ್ಳೆ ಕ್ವಾಲಿಟಿ ಗೆಸ್ಟ್ ಇರ್ತಾರೆ. ಈ ಕ್ಯಾಮ್ರಾ ಹಿಡ್ಕೊಂಬರೋರು ಯಾರಾದರೂ ಮಿಡಲ್ ಕ್ಲಾಸ್ನವ್ರು ಇರ್ತಾರಾ? ಹೋಗಲಿ, ಮಿಡಲ್ ಕ್ಲಾಸ್ ಬೇಡ, ಏನೂ ಇಲ್ದಿದ್ದವರು ಇರ್ತಾರಾ? ಇದ್ದವರೇ ಇರ್ತಾರಲ್ಲ. ಇಷ್ಟು ದೊಡ್ಡ 40 ಲಕ್ಷ 50 ಲಕ್ಷದ ಕ್ಯಾಮ್ರಾ ಹಿಡ್ಕೊಂಡು ಒಂದು ದೊಡ್ಡ ಕಾರಲ್ಲಿ ಬರುವಂಥ ವ್ಯಕ್ತಿಗೆ ನಾವು ಒಂದು ರೌಂಡ್ ಓಡಾಡ್ತೀವಿ ಅಂದಾಗ ಹೇಗಿರ್ಬೇಕು ಗೈಡ್ಗಳು? ಜಿಬ್ಡು ಬಿಯರ್ಡ್ ಬಿಟ್ಕೊಂಡು, ಕೂದಲ ಈ ಥರ, ಏನಪ್ಪ ಗೆಸ್ಟು ನೀವೇ ಇವತ್ತು 6:30ಗೆ ಬರ್ತೀರಂತ ತಕ್ಷಣ ಎದ್ದು ಹಿಂಗೆ ಮುಖ ಹಿಂಗೆ ತೊಳ್ಕೊಂಡು ಪಟ ಡ್ರೆಸ್ ಹಾಕ್ಕೊಂಡು ಬಂದರೆ ಸರಿ ಇರುತ್ತಾ? ಗೆಸ್ಟ್ ಬರೋಕ್ಕಿಂತ ಮುಂಚೆ ನಾವು ಎಷ್ಟು ನಿಮಿಷ ಬೇಗ ಇರಬೇಕು ಹೇಳಿ? ಅರ್ಧ ಗಂಟೆ ಮುಂಚೆ ಇರಬೇಕು. ಸೊ ಇದೆಲ್ಲ ನಾನು ಕ್ಲಾಸಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ಥರ ಗೆಸ್ಟ್ ಜೊತೆ ಇರಬೇಕು ಅಂತ. ಆದರೆ ಏನಪ್ಪ ಅಂದರೆ, ಒಂದು ಜಾಗಕ್ಕೆ ನೀವು ಕರ್ಕೊಂಬರ್ತೀರ ಅಂತಂದರೆ ಒಂದು ಜಾಗದ ಮಾಹಿತಿ ನಿಮಗೆ ಇರಬೇಕು. ಇವತ್ತು ನಾನು ಟಿಂಬರ್ ಡಿಪೋಗೆ ಬನ್ನಿ ಅಂದರೆ ಟಿಂಬರ್ ಡಿಪೋ ನನಗೆ ಗೊತ್ತೇ ಇಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ಲಿಕ್ಕಾಗುತ್ತಾ? ಸೊ ಇಲ್ಲಿ ಏನೇನಿದೆ ಏನೇನಿಲ್ಲ ಅಂತ ನನ್ನ 10 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಆದರೆ ಇವತ್ತಿನ ದಿನದಲ್ಲಿ ಎಲ್ಲಿ ಹಾರ್ಮೇಲ್ ಕಾಣಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನನಗೆ ಮಾಹಿತಿ ಬೇಕಲ್ಲ. ಹಾಗಾಗಿ ನಾನು ಒಂದು ಅರ್ಧ ಗಂಟೆ 15 ನಿಮಿಷ ಮುಂಚೆ ಬಂದಿರ್ತೀನಿ. ಹಾಗಂತ ಇವತ್ತು ಯಾಕಪ್ಪ ಮೇಡಮ್ ಲೇಟ್ ಬಂದ್ರೆ ನಾನು ಇಲ್ಲಿ ಸಂಜೆವರೆಗೂ ಇಲ್ಲೇ ಇದ್ದೀನಿ. ಇಲ್ಲಿ ಬಿಸಿಲಿತ್ತಲ್ಲ, ನಮ್ಮ ಡೈಲಿ ಓಡಾಡ್ತೀನಿ. ಇವಾಗಿಲ್ಲ ಅಂದರೆ ಮಧ್ಯಾಹ್ನ 3 ಗಂಟೆಗೆ ಓಡಾಡ್ತೀನಿ, 4 ಗಂಟೆಗೆ ಓಡಾಡ್ತೀನಿ. ನನಗೆ ಮೋಸ್ಟ್ ಆಫ್ ಟೈಮ್ ಇಲ್ಲೇ ಆಗುತ್ತೆ. ಸೊ ಈ ಥರ ನಾವು ತುಂಬ ಓಡಾಡಿದಾಗ ಫೀಲ್ಡ್ ವರ್ಕ್ ಅಂತ ಹೇಳ್ತೀವಿ. ಫೀಲ್ಡ್ ವರ್ಕೇ ಇಂಪಾರ್ಟೆಂಟು. 4 ಗೋಡೆಗಳ ಮಧ್ಯೆ ಏನು ಹೇಳ್ತೀವೋ ಅದು ಇಂಪಾರ್ಟೆಂಟ್ ಅಲ್ಲ. ಸೊ ಏನು ನಾವು ಫೀಲ್ಡಲ್ಲಿ ಇಳಿತೀವೋ ಅದು ನಮಗೆ ಹೆಚ್ಚು ನಾಲೆಜ್ ಸಿಗುತ್ತೆ. ನೀವು ಸುಮ್ಮನೆ ಕೂತ್ಕೊಂಡು ಇಲ್ಲಪ್ಪ ನಾನು ವಾಕಿಂಗ್ ಮಾಡೋದಾ, ಗೆಸ್ಟಿಗೆ ಗೈಡ್ ಮಾಡೋದಾ? ಇವತ್ತು ಏನಂದರೆ, ಇವತ್ತು 3-4 ಜನ ಇದ್ದರೆ ನಾನು ಎಷ್ಟು ಚಾರ್ಜ್ ಮಾಡ್ಬೋದು ಹೇಳಿ? ನೀವೇ ಹೇಳಿ. ಬೆಳಗ್ಗೆ 6:30 ಸ್ಟಾರ್ಟ್ ಮಾಡ್ತೀನಿ. ನೀವು ಹೇಳ್ರಿ. ದಾಂಡೇಲಿ ಬೆಳಗ್ಗೆ 6:30 ಸ್ಟಾರ್ಟ್ ಮಾಡ್ತೀನಿ. ಇವತ್ತು ನನಗೆ ಎಷ್ಟು 2017ರಲ್ಲಿ ನಾನು ಪ್ರೊಫೆಷ್ನಲಾಗಿ ಸ್ಟಾರ್ಟ್ ಮಾಡಿಕೊಂಡು ಇವತ್ತು 25.
ಅಂದರೆ 8-9 ವರ್ಷ ಆಗಿದೆ ಅಲ್ಲ, ಹಳೆ ರೇಟೇ ಡಾಕ್ಟರ್ ಇಟ್ಕೊಂಡಿರ್ತಾರ, ವಕೀಲರು ಇಟ್ಕೊಂಡಿರ್ತಾರ, ಜಾಸ್ತಿ ಆಗಿರುತ್ತಲ್ಲ. ಅರೆ ನಮ್ಮ ನಾಲೆಜಿಗೆ ದುಡ್ಡು ಕೊಡಬೇಕು. ಜಾಸ್ತಿ ಆಗದಂತೇಳಿ ತರಕಾರಿ ಹಣ್ಣು ನಾನೇನು ಇಲ್ಲಿ ಇನ್ವೆಸ್ಟ್ ಮಾಡಿಲ್ಲ. ಪಕ್ಷಿ ಅದೇ ಹೊರಮಿಲ್ಲು. ಆದರೆ ನಮ್ಮ ನಾಲೆಜ್ ಎಷ್ಟಾಗಿರುತ್ತೆ ಹೇಳಿ, ಡಬಲ್ ತ್ರಿಬಲ್ ಆಗಿರುತ್ತಲ್ಲ ನಮ್ಮ ನಾಲೆಜಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ 2017 ಸ್ಟಾರ್ಟ್ ಮಾಡಿದ್ರು 8-9 ವರ್ಷ ಆಗ್ತಿದೆ. ಅವಾಗ 500 ರೂಪಾಯಿ ಮಾಡ್ತಿದ್ದೆ. ಈಗ ಒಂದು ದಿನ ಪೂರ್ತಿ ಗೈಡ್ ಮಾಡ್ತಿದ್ವಿ. ಬೆಳಗ್ಗೆ 6:30 ಹಿಡಿದು ಗೆಸ್ಟ್ ಇದ್ದರೆ ಸಂಜೆ 6:30ವರೆಗೂ ಇರ್ತೀವಿ. ಏನಾದರೂ ಇನ್ ಕೇಸ್ ಅವ್ರು ಹೋಮ್ ಸ್ಟೇ ಒಳಗೆ ಹೋಗಿ ಒಂದು ನೈಟ್ ಟ್ರೈನಲ್ಲಿ ಮಾಡ್ತಿದೆ ಅಂದರೆ ಅದು ಬೇರೆ ಎಕ್ಸ್ಟ್ರಾ. ಅದು ಎಷ್ಟು ಮಾಡ್ಬೋದು ಚಾರ್ಜ್ ಹೇಳಿ ನೀವು ನೋಡೋಣ. 4 ಜನ ಇರ್ತಾರಪ್ಪ, ಇಬ್ಬರೇ ಇರ್ತಾರೆ, ಸೇಮ್ ಚಾರ್ಜ್. 10 ಜನ ಇದ್ರೆ ಅಂತೇಳಿ 10,000 ಕೊಡಿಯಲ್ಲ. 4 ಜನ ಇದ್ರೆ ಅಷ್ಟೇ, 3 ಜನ ಇದ್ರೆ ಅಷ್ಟೇ. ಆ ಶ್ರಮಕ್ಕೆ, ಆ ಎಫರ್ಟಿಗೆ ನಾವು ದುಡ್ಡು ತಗೋದು. ಆ ನಾಲೆಜಿಗೆ ಎಷ್ಟು ಇರ್ಬೋದು ಅಂದಾಜು 4-5. ಹಾಂ, ನೀವು ಎಷ್ಟು ತಗೋಬೋದೇ? 2000 ತೊಗೋಬೋದು ಮ್ಯಾಮ್. 2000 ಇಂದ 3000 ತೊಗೋಬೋದು. ಫುಲ್ ಡೇ ಅಂದರೆ 3000 4000. ಆರಾಮಾಗಿ 5,000 ದುಡಿಬೋದು. 5,000 ಅಂದ್ಬಿಟ್ರೆ ಏನು ಬೇಜಾರಿಲ್ಲ. ಹಾಗಂತೇಳಿ ಝೀರೋ ನಾಲೆಜ್ ಇಟ್ಕೊಂಡು 5,000 ಹೊಡಿದ್ರೆ ಕೊಡಲ್ಲ ಮ್ಯಾಮ್. ನಮ್ಮನ್ನ ಹುಡುಕೊಂಡು ಬರ್ತಾರೆ. ಅಯ್ಯೋ ಗೈಡ್ ಇದಾರ ಎಲ್ಲಿ? ಈಗ ಬಾಗಲಕೋಟೆಯಲ್ಲಿ ಒಬ್ರು ಗೈಡ್ ಇದಾರ, ಎಲ್ಲ ಕಡೆ ಗೈಡ್ ಇದ್ದಾರೆ. ಗೈಡಿಗಿರೋಷ್ಟು ನಾಲೆಜು, ಗೈಡಿಗಿರೋಷ್ಟು ರೆಸ್ಪೆಕ್ಟು, ಗೈಡಿಗಿರೋಷ್ಟು ಸ್ಯಾಲ್ರಿ ಯಾರಿಗೂ ಇಲ್ಲ. ಈ ಯಾವುದದು ನಾರ್ತ್ ಈಸ್ಟ್ ಕಡೆ, ಹಿಮಾಲಯ ಕಡೆ ಒಬ್ರು ಗೈಡ್ ಇದ್ದಾರೆ. ನೀವು ಫೇಸ್ಬುಕ್ಕಲ್ಲಿ ನೋಡಿ, ರಾಹುಲ್ ಅಂತ. ಒಂದು ಸಾರಿ ಅವರು ಗೈಡ್ ಮಾಡ್ಲಿಕ್ಕೆ ಕರ್ಕೊಂಡು ಹೋದರೆ ಹತ್ತತ್ರ 25,000 ತೊಗೊಳ್ತಾರೆ ಒಂದು ದಿನ. 25,000 ತೊಗೊಳ್ತಾರೆ. ಒಬ್ಬರು ಗೋವಾದಿಂದ ಬರ್ತಾರೆ, ರಿಸೋರ್ಸ್ ಪರ್ಸನು 1.5 ಲಕ್ಷ ಚಾರ್ಜ್ ಮಾಡ್ತಾರೆ. 2 ದಿನ ಅವರು ಇಲ್ಲೇ ಉಳಿಸ್ತಾರೆ, ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಉಳಿಸೋದು, ಫ್ಲೈಟ್ ಟಿಕೆಟ್ ಎಲ್ಲ 1-1.5 ಲಕ್ಷ ತೊಗೊಳ್ತಾರೆ ಒಂದು ಗ್ರೂಪಿಗೆ. ಮೊನ್ನೆ ಕಾಡು ಮನೆ ಇದ್ದು, ಅಲ್ಲಿ ಭಟ್ ಸರ್ ಅಂತ ಇದ್ದಾರೆ. ಅವರು ಕೂಡ ರಣತಂಬೋರ್ ಬಗ್ಗೆ ಹೇಳಿದರು. ರಣತಂಬೋರಲ್ಲಿ ಒಬ್ಬ ಗೈಡು ಒಂದು ಫುಲ್ ಡೇ ಚಾರ್ಜ್ 25,000 ಮಾಡ್ತಾರೆ. ನೀವು ಚೆನ್ನಾಗಿ ಕಲೀರಪ್ಪ, ತಿಳ್ಕೊಡ್ರಿ, ನೀವು ಕೂಡ ಆ ಥರ ತೊಗೊಳ್ಳೋ ಇದಕ್ಕೆ ಬರ್ರಿ ಅಂತ ಹೇಳಿದ್ರು ಅವರು ಕೂಡ. ರಣತಂಬೋರ್ ಅಂತಾರೆ. ಹಾಂ, ರಣತಂಬೋರ್ ರಣತಂಬೋರೆಲ್ಲ ಎಲ್ಲ ಕಡೆ ಗೈಡ್ ಇದ್ದಾರೆ. ಆದರೆ ನಾವು ನಾಲೆಜನ್ನು ಬೆಳೆಸ್ಕೋಬೇಕು. ಹೇಗೆ ಬೆಳೆಸ್ಕೋಬೇಕು, ಹೇಗೆ ಏನು ಅನ್ನೋದು ನಾನು ನಿಮಗೆ ಆ ಕ್ಲಾಸಲ್ಲಿ ಹೇಳ್ತೀನಿ. ಆದರೆ ನಮಗೇನಪ್ಪ ಅಂದರೆ ಫಸ್ಟಿಗೆ ನೀವು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ಬಂದ ತಕ್ಷಣ ಅರ್ಧ ಗಂಟೆ ಮುಂಚೆ ಬರ್ತೀರ. ಪ್ರತಿದಿನ ಮಾಡಬೇಕಿದು. ನಿಮಗೆ ಪ್ರಾಕ್ಟೀಸ್ ಆಗೋವರೆಗೂ ಮಾಡಬೇಕು. ಡ್ರೈವಿಂಗ್ ಹಾಗೆ ಬರುತ್ತಾ? ಪ್ರಾಕ್ಟೀಸ್ ಆಗೋವರೆಗೂ ಹಿಂಗೆ ರಿವರ್ಸ್ ಗೇರು ಅದು ಇದು ಎಲ್ಲ ತಗೊಂಡು ಎಲ್ಲ ಪ್ರಾಕ್ಟೀಸ್ ಆದಮೇಲೆ ನಾವು ಇದಕ್ಕೆ ಇಳಿತೀವಿ ಮೇನ್ ರೋಡಿಗೆ. ಅದಕ್ಕೂ ಮುಂಚೆ ಹೇಳಿದ್ರೆ ಏನಾಗುತ್ತೆ? ಆಕ್ಸಿಡೆಂಟ್. ಹಾಗಾಗಿ ನಮಗೆ ಎಲ್ಲಿವರೆಗೂ ಪ್ರಾಕ್ಟೀಸ್ ಆಗುತ್ತೋ ಅಲ್ಲಿವರೆಗೂ ನಾವು ಲೋಕಲಾಗೇ ಮಾಡಬೇಕು. ಸೊ ನೀವು ನಿಧಾನಕ್ಕೆ ನಿಮ್ಮ ಪ್ಲೇಸಲ್ಲಿ ಯಾವ್ಯಾವ ಪ್ಲೇಸಸ್ ಇದೆ ಎಲ್ಲ ಕಂಡುಕೊಳ್ರಿ. ನೀವು ಎಲ್ಲ ಭಾಗದಲ್ಲೂ ಪಕ್ಷಿಗಳಿರುತ್ತೆ. ನಿಮ್ಮ ಬಾಗಲಕೋಟೆಯಲ್ಲಿ ರೆಡ್ ಅವಾರ್ಡ್ ಬಟ್ಟು ರೆಡ್ ಬುಲ್ಬುಲ್ ಇದೆ, ಈ ರೆಡ್ ಮುನಿಯಾ ಅಂತ. ಅದನ್ನ ನೋಡ್ಲಿಕ್ಕಂತಾನೆ ಆ ಕಡೆ ಬರ್ತಾರೆ. ನಮ್ಮ ಬಿಜಾಪುರದಲ್ಲಿರೋಂಥ ಅಷ್ಟು ಡಾಕ್ಟರ್ಸ್ನಾಗ ಪರಿಚಯ. ನೀವು ಫೋಟೋಗ್ರಾಫರಿಗೆ ನನ್ನ ಹೆಸರು ಕೇಳಿ ಅವ್ರ ಪರಿಚಯ ಇದ್ದೇ ಇರುತ್ತೆ. ಅದು ಬೇರೆದವ್ರು ಬಿಡಿ, ಇಡೀ ಜಗತ್ತಿಲ್ಲಿ ದಾಂಡೇಲಿಗೆ ಬರುತ್ತೆ ಅಂದರೆ ದಾಂಡೇಲಿಲಿ ಏನಿದೆಯಪ್ಪ ಅಂದರೆ ಏನಿಲ್ಲ, ಕಾಡಿದೆ. ಇವತ್ತಿಲ್ಲಿ ನಿಂತಿದ್ದೀವಲ್ಲ ಡಿಪೋ, ಹತ್ತತ್ರ 100 ವರ್ಷ ಹಳೆ ಡಿಪೋ ಇದು. 100 ವರ್ಷ ಹಳೆ ಡಿಪೋದಲ್ಲಿ ಎಲ್ಲ ಕಡೆನೂ ಆಲ, ಗೋಣಿ, ಅರಳಿ, ಬಸರಿ, ಆಮೇಲೆ ಇಲ್ಲಿ ಎದುರುಗಡೆ ಇದೆ ಮರ, ಕ್ರೊಕೊಡೈಲ್ ಥರ ಸ್ಕಿನ್ ಇದೆ ಅಲ್ಲ, ಅದನ್ನು ನಾವು ಲೋಕಲ್ ಲ್ಯಾಂಗ್ವೇಜಲ್ಲಿ ಕ್ರೊಕೊಡೈಲ್ ಬಾರಿಕ್ ಟ್ರೀ ಅಂತೀವಿ. ಆದರೆ ಕರಿ ಮತ್ತಿ ಮರ, ಅದರ ಸ್ಕಿನ್ ಈ ಥರ ಇರೋದ್ರಿಂದ ನಾವು ಕರಿ ಮತ್ತಿ ಮರ ಅಂತೀವಿ. ಗೋವಾದ ಸ್ಟೇಟ್ ಟ್ರೀ ಅದು. ನಿಮಗೆ ಎಕ್ಸಾಮಿಗೆ ಹಾಕ್ಲಿಕ್ಕೆ ಹೇಳ್ತೀನಿ. ಗೋವಾ ಸ್ಟೇಟ್ ಟ್ರೀ. ಮತ್ತು ಇನ್ನೊಂದೇನಪ್ಪ ಅಂದರೆ ಹಳೆ ಕಾಲದಲ್ಲಿ ಇಲ್ಲಿನ ಒಂದು ಬ್ರಿಟಿಷ್ ಟೈಮ್ ಡಿಪೋ ಇದು. ಬ್ರಿಟಿಷ್ ಏನು ಮಾಡ್ತಿದ್ರು, ಎಲ್ಲ ಮರಗಳನ್ನು ಬೆಳೆಸಿ ಅದನ್ನು ಕಟ್ ಮಾಡಿ ಬೋಟ್ ಬಿಲ್ಡಿಂಗ್, ಶಿಪ್ ಬಿಲ್ಡಿಂಗ್, ರೈಲ್ವೆ, ಟ್ರಾನ್ಸ್ಮಿಷನ್ಸ್ ಎಲ್ಲದಕ್ಕೂ ಯೂಸ್ ಮಾಡ್ತಿದ್ರು, ಪ್ಯಾಲೇಸ್ಗಳನ್ನು ಕಟ್ಟಲಿಕ್ಕೆ. ಅಂಥ ಸಂದರ್ಭದಲ್ಲಿ ಈ ಮರವನ್ನು ಒಂದು ಏನಿದು ಬ್ರಿಡ್ಜ್ ಕಟ್ಟಲಿಕ್ಕಂತ ಯೂಸ್ ಮಾಡ್ತಿದ್ರು. ಆಮೇಲೆ ಇಲ್ಲಿ ಈ ಭಾಗದಲ್ಲಿರೋದೆಲ್ಲ ಟೀಕ್ವುಡ್, ಈ ಕಡೆ ಹಿಂದೆಗಡೆ ಇರೋದೆಲ್ಲ ರೋಸ್ ವುಡ್. ಸೊ ನಮ್ಮ ದಾಂಡೇಲಿಯ ರೋಸ್ ಮತ್ತು ಟೀಕು ಹೈಯೆಸ್ಟ್ ಕಾಸ್ಟ್ಲಿ, ವೆರಿ ಕಾಸ್ಟ್ಲಿಯೆಸ್ಟ್ ಟ್ರೀ. ಭಾಳ ಜನ ಏನಕ್ಕಪ್ಪ ಇಷ್ಟೊಂದು ಕಾಸ್ಟ್ಲಿ ಇದೆ ಅಂತೇಳಿ ಇದ್ರದ್ದು ಊಟಿಂದು ಫರ್ನಿಚರ್ಸ್ ಮಾಡ್ಕೊಳ್ತಾರೆ. ಒಂದು 10-15 ವರ್ಷ ಆದಮೇಲೆ ಹುಳ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ರೋಸ್ ಮತ್ತು ಟೀಕಲ್ಲಿ ಏನಿದೆ
ತೆಂಗಿನ ಕಂಟೆಂಟ್ ಇದೆ, ಸೊ ಹಾಗಾಗಿ ಆಯಿಲ್ ಕಂಟೆಂಟ್ ಇರೋದ್ರಿಂದ 1000 ವರ್ಷ ನೀವು ಈ ಮರವನ್ನು ನಿಮ್ಮ ಮನೇಲಿ ತಗೊಂಡು ಹೋಗಿ ಇಟ್ಕೊಳ್ಳಿ, ಏನೂ ಆಗಲ್ಲ ಈ ಥರ. ಆದರೆ ಇದು ಕೂಡ ಒಂದು ಪಕ್ಷಿ ವೀಕ್ಷಣೆಯ ಸ್ಥಳನೇ, ಒಂದು ಲಾಂಗ್ ನಮ್ಮ ಒಂದು ಫೇಮಸ್, ತುಂಬ ಫೇಮಸ್ ಆದಂಥ ಒಂದು ಪ್ಲೇಸ್ ಇದು, ಬರ್ಡ್ ಡೆಸ್ಟಿನೇಷನ್ ಅಂತ ಕರಿತೀವಿ. ಇಲ್ಲಿ ಏನೇನಿದೆ ನಾವು ಹೇಳಿದಾಗ ನೋಡಿ, ಇಲ್ಲಿ 4 ಜಾತಿ ಹಾರ್ಮಿಳಕಿಗಳು ನಮ್ಮ ಕಂಡು ಬರುತ್ತೆ. ಹೇಳ್ಬೋದು ನೀವು, ನಮ್ಮ ಕರ್ನಾಟಕದಲ್ಲಿ 4 ಜಾತಿಯ ಹಾರ್ಮಿಳಕಿಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ಅದು ನಮ್ಮ ದಾಂಡೇಲಿ ಮತ್ತು ಜೋಯಿಡಾ ಭಾಗದಲ್ಲಿ. ಹಾಗಾದರೆ ನಮ್ಮ ಇಂಡಿಯಾದಲ್ಲಿ ಎಷ್ಟು ಜಾತಿ ಇದೆ ಅಂದರೆ ಒಟ್ಟು 9 ಜಾತಿ ಕಾಣಿಸ್ತಾ ಇದೆಯಲ್ಲ. ಸೊ ಆಮೇಲೆ ನಾನು ಪ್ರೆಸೆಂಟೇಷನ್ ಇದು ಮಾಡ್ತೀನಿ. ಇಲ್ಲಿ ನೋಡಿ, ಇಡೀ ಪ್ರಪಂಚದಾದ್ಯಂತ ನಾವು ನೋಡ್ಲಿಕ್ಕೆ ಹೋದರೆ ಒಟ್ಟು 59 ಜಾತಿ ಹಕ್ಕಿಗಳಿದೆ, 54 ಜಾತಿ. ಅದರಲ್ಲಿ 3 ಅಳಿವಿನಂಚಿನಲ್ಲಿ ಇದ್ದು ಎಲ್ಲ ಇದಾಗ್ಬಿಟ್ಟಿದ್ದಾವೆ. ಇದು ನೋಡಿ, ಎಕ್ಸ್ಟೆಂಡ್ ಆಗಿಬಿಟ್ಟಿದ್ದಾವೆ ಒಂದು 3 ಜಾತಿ. ಈಗಿರೋದು 57. ಸೊ ಅದರ ಕೊಕ್ಕಿಂದ ನಾವು ಡಿಫ್ರೆಂಟ್ ಕೊಕ್ಕಿಂದ ನಾವು ಐಡೆಂಟಿಫೈ ಮಾಡ್ತೀವಿ. ಇದು ನೋಡಿ. ಆದರೆ ಇದೇನಪ್ಪ ಪೋಸ್ಟರು ಅಂದಾಗ ನಾನು ನಿಮಗೆ ಮಧ್ಯಾಹ್ನ ಕ್ಲಾಸಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತೆ ಇದನ್ನೇ ತೋರಿಸ್ತೀನಿ. ಆದರೆ ನಿಮಗೆ ನೆನಪಿರಲಿ, ನಾನು ಇವಾಗ ಕೇಳಿದ್ದು ಆಮೇಲೂ ಮತ್ತೆ ಕೇಳ್ಬೋದು. ಸೊ ಇದು ನೋಡಿ, ಚೆನ್ನಾಗಿದ್ದಾನಲ್ಲ ಹುಡುಗ, ಏನು ಹಾಕೊಂಡಿದ್ದಾರಪ್ಪ, ಏನು ಅಬ್ಸರ್ವೇಷನ್ ಮಾಡಿ. ಹಕ್ಕಿಯ ರೆಕ್ಕೆ ಪುಕ್ಕಗಳಿಂದ ಮಾಡಿರೋ ಒಂದು ಕ್ಯಾಪ್ ತರ ಕಿರೀಟ್ ತರ ಇದೆ. ಇದರಲ್ಲೇ ಒಂದು 10 ನಿಮಿಷ ಕತೆ ಹೇಳ್ಬೋದು ಗೆಸ್ಟ್. ಹೌದೌದು. ಯಾಕಪ್ಪ ನನಗೆ ಇದು ಅವಶ್ಯಕತೆ ಇರಲಿಲ್ಲ, ಆದರೂ ಯಾಕೆ ಮಾಡ್ಕೊಂಡಿದ್ದೀನಿ ಹೇಳಿ ನೋಡೋಣ. ಮೇಡಮ್ 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಇದೇನು ಬುಕ್ ಇಟ್ಕೊಂಡು ಬಂದಿದ್ದಾರೆ, ಮಾತಾಡ್ಲಿಕ್ಕೆ ಎಷ್ಟು ಬಹಳ ವಿಷಯ ಸಂಗ್ರಹ ಇರ್ತದೋ ಅಷ್ಟು ಒಳ್ಳೇದು. ಮಾತಾಡ್ಲಿಕ್ಕೆ ನಮ್ಮ ಹತ್ರ 100%. ಚಿಕ್ಕ ಮಕ್ಕಳು ಬರ್ತಾರೆ, ದೊಡ್ಡವ್ರಿಗೆ ಅರ್ಥ ಆಯಿತು, ಚಿಕ್ಕ ಮಕ್ಕಳಿಗೆ ಎಷ್ಟು ನಾವು ಹೇಳಿದ್ರು ಅರ್ಥ ಆಗ್ಬೇಕಲ್ಲ.